ಹಲೋ ಎವ್ರಿವನ್, ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಗ್ಲೋ ಥಿಯರಿ ಚಾನಲ್. ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಹಾಕೋ ಪ್ರತಿ ವಿಡಿಯೋ ಮೊದಲು ಬಂದು ನಿಮಗೆ ತಲೆತೆ. ಹಾಗೆ ಈ ಒಂದು ಚಾನಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಅಂದರೆ ಒಂದು ಮ್ಯಾನಿಫೆಸ್ಟೇಷನ್ ರೂಲ್ ಬಗ್ಗೆ ಇರುತ್ತೆ. ಸೊ ಏನಪ್ಪ ಇದು ಮ್ಯಾನಿಫೆಸ್ಟೇಷನ್ ರೂಲ್ ಅಂತ ಅಂದರೆ 17 ಸೆಕೆಂಡ್ ಮ್ಯಾನಿಫೆಸ್ಟೇಷನ್ ರೂಲ್ ಅಂತ. ಓಕೆ, ಹ್ಯಾವ್ ಯು ಎವರ್ ಹರ್ಡ್ ದ್ಯಾಟ್ ಜಸ್ಟ್ 17 seconds ಕ್ಯಾನ್ ಸ್ಟಾರ್ಟ್ ಚೇಂಜಿಂಗ್ ಯುವರ್ ರಿಯಾಲಿಟಿ? ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ 17 ಸೆಕೆಂಡ್ ರೂಲ್ ಇನ್ ದ ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು, ನಿಮ್ಮ ಡೈಲಿ ಲೈಫಲ್ಲಿ ಹೇಗೆ ಯೂಸ್ ಮಾಡಬೇಕು ನಿಮ್ಮ ಎನರ್ಜಿನ ಶಿಫ್ಟ್ ಮಾಡೋದಕ್ಕೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ವಾಟ್ ಈಸ್ 17 ಸೆಕೆಂಡ್ ರೂಲ್ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ದ 17 ಸೆಕೆಂಡ್ ರೂಲ್ ಸೇಸ್ ಇಫ್ ಯು ಹೋಲ್ಡ್ ಅ ಸಿಂಗಲ್ ಪಾಸಿಟಿವ್ ಥಾಟ್ ಫಾರ್ 17 seconds without doubt, without distraction, so you began activating your vibration of that desire. Okay, ಸೊ ಇದೇನು ಹೇಳುತ್ತೆ ಅಂದರೆ, ಯಾವಾಗ ನೀವು ಒಂದು ಸಿಂಗಲ್ ಥಾಟನ್ನು ಲೈಕ್ ಪಾಸಿಟಿವ್ ಥಾಟನ್ನು ನೀವು 17 seconds ಹೋಲ್ಡ್ ಮಾಡಿದಾಗ ಯಾವುದೇ ಡೌಟ್ ಇರಬಾರ್ದು ಮತ್ತು ಯಾವುದೇ ಥರ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಹಾಗೇನಾಗುತ್ತೆ, ನಿಮ್ಮ ಡಿಸೈರ್ ಏನಿರುತ್ತೆ ಸೊ ಅದಕ್ಕೆ ತಕ್ಕ ನಿಮ್ಮ ವೈಬ್ರೇಷನ್ ಆ್ಯಕ್ಟಿವೇಟ್ ಆಗುತ್ತೆ ಅಂತ. ಓಕೆ, ಸೊ ಇಟ್ಸ್ ಅಬೌಟ್ ಫೋಕಸ್ಡ್ ಎನರ್ಜಿ. ಓಕೆ, ಸೊ ಮೋಸ್ಟ್ ಪೀಪಲ್ ಥಿಂಕ್ that manifestation requires hours of meditation, but the truth is it starts with 17 seconds of pure uninterrupted belief. ಓಕೆ, ಸೊ ಅವರ್ಗಟ್ಲೆ ಮೆಡಿಟೇಷನ್ ಏನು ಬೇಕಾಗಿಲ್ಲ, ಜಸ್ಟ್ ನೀವು ಒಂದು ಪಾಸಿಟಿವ್ ಥಾಟನ್ನು 17 seconds ಹೋಲ್ಡ್ ಮಾಡಿದ್ರೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನಿಮ್ಮ ಎನರ್ಜಿ ಶಿಫ್ಟ್ ಆಗೋದಕ್ಕೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ 17 ಸೆಕೆಂಡ್ ರೂಲ್. ಯಾಕೆ 17 ಸೆಕೆಂಡ್ ರೂಲ್ ಅಂತ ಕೇಳಿದ್ರೆ, ಸೊ ಪ್ರತಿಯೊಂದು ಥಾಟು ಲೈಕ್ ಎನರ್ಜಿನ ಕ್ಯಾರಿ ಮಾಡುತ್ತೆ. ಓಕೆ, ಸೊ ವಿ ಆಲ್ ನೋ ದಿಸ್, ಬಟ್ ರ್ಯಾಂಡಮ್ ಥಾಟ್ಸ್, ಕೆಲವೊಂದು ರ್ಯಾಂಡಮ್ ಥಾಟ್ಸು ವೀಕ್ ಪವರ್ ಇರುತ್ತೆ. ಓಕೆ, ಸೊ ವೆನ್ ಯು ಹೋಲ್ಡ್ ಒನ್ ಕ್ಲಿಯರ್ ಥಾಟ್, ಒನ್ ಪಾಸಿಟಿವ್ ಥಾಟ್ ಫಾರ್ 17 seconds, your brain and emotion begin aligning with it. ಓಕೆ, ಸೊ ಆಗ ನಿಮ್ಮ ಎಮೋಷನ್ ಆ ಥಾಟ್ ಜೊತೆ ಜಾಯ್ನ್ ಆಗುತ್ತೆ ಮತ್ತು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇಟ್ಸ್ ನಾಟ್ ಅಬೌಟ್ ಫೋರ್ಸಿಂಗ್, ಬಟ್ ಇಟ್ಸ್ ಅಬೌಟ್ ಯೋರ್ ಫೀಲಿಂಗ್. ಓಕೆ, ಸೊ ಯಾವುದೇ ಒಂದು ಮ್ಯಾನಿಫೆಸ್ಟೇಷನಲ್ಲಿ, ಲಾ ಆಫ್ ಅಟ್ರಾಕ್ಷನಲ್ಲಿ ನಾವು ಫೋರ್ಸ್ ಮಾಡಬಾರ್ದು. ಒಂದು ಲೈಕ್ ಪ್ಯೂರ್ ಇಂಟೆನ್ಷನ್, ಫೀಲಿಂಗ್ ಇಟ್ಕೊಂಡಿರಬೇಕು. ಆಗಲೇ ಯಾವುದೇ ಒಂದು ಟೆಕ್ನಿಕ್ ಆಗಲಿ, ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಆಗಲಿ ವರ್ಕ್ ಆಗೋದು. ಓಕೆ, ಹೇಗೆ ಈ ಒಂದು 17 ಸೆಕೆಂಡ್ ರೂಲ್ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು, ನೀವು ನಿಮ್ಮ ಡಿಸೈರ್ನ ಚೂಸ್ ಮಾಡ್ಕೊಳ್ಬೇಕು. ಪರ್ಟಿಕ್ಯುಲರ್ ಡಿಸೈರ್ನ ನೀವು ಚೂಸ್ ಮಾಡ್ಕೊಳ್ಬೇಕು. ಸೊ ನಾಟ್ 10, 20 ಲೈಕ್ ದಟ್. ಓಕೆ, ಚೂಸ್ ಎನಿ ಒನ್ ಪರ್ಟಿಕ್ಯುಲರ್ ಡಿಸೈರ್. ಓಕೆ, ಸೊ ಅದ್ರ ಬಗ್ಗೆ ನೀವು ಕ್ಲಿಯರ್ ಇರಬೇಕು. ನೀವು ಏನು ಚೂಸ್ ಮಾಡ್ಕೊಳ್ತೀರಾ ಅದ್ರ ಬಗ್ಗೆ ನೀವು ಕ್ಲಿಯರ್ ಇರಬೇಕು. ಸೊ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ, ಜಸ್ಟ್ ಕ್ಲೋಸ್ ಯುವರ್ ಐಸ್. ಓಕೆ, ನಿಮ್ಮ ಕಣ್ಣನ್ನು ಕ್ಲೋಸ್ ಮಾಡಿಕೊಂಡು ಡೀಪ್ ಬ್ರೆತನ್ನು ತಗೊಳ್ಳಿ. ಓಕೆ, ದಿಸ್ ಇಸ್ ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ನೀವು ಮಾಡಬೇಕಾಗಿರೋದು, ಇಮ್ಯಾಜಿನ್ ಇಟ್ ಆಲ್ರೆಡಿ ಹ್ಯಾಪೆಂಡ್. ಓಕೆ, ಸೊ ಸಿ ಇಟ್ ಕ್ಲಿಯರ್ಲಿ. ನೀವೇನು ಡಿಸೈರ್ ಚೂಸ್ ಮಾಡ್ಕೊಂಡಿರ್ತೀರ, ಸೊ ಆ ಒಂದು ಡಿಸೈರ್ ಲೈಕ್ ಆಗಿದೆ ಅನ್ನೋ ಥರ ನೀವು ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಓಕೆ, ಸೊ ನೀವು ಕ್ಲೋಸ್ ಮಾಡಿಕೊಂಡಾಗ, ನೀವು ಇಮ್ಯಾಜಿನ್ ಮಾಡಿಕೊಂಡಾಗ ಆ ಒಂದು ಡಿಸೈರ್ ನೀವೇನು ಅಂದ್ಕೊಂಡಿರ್ತೀರ ಅದು ನಿಮ್ಮ ಕಣ್ಣು ಮುಂದೆ ಬಂದಿರಬೇಕು. ಅದು ನಿಮ್ಮದಾಗಿದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಸೊ ದಿಸ್ ಇಸ್ ಸ್ಟೆಪ್ 3. ಓಕೆ, ಸೊ ಫೋರ್ತ್ ಸ್ಟೆಪ್ ಏನಪ್ಪ ಅಂತಂದರೆ, ಫೀಲ್ ಗ್ರ್ಯಾಟಿಟ್ಯೂಡ್. ಓಕೆ, ಸೊ ಗ್ರ್ಯಾಟಿಟ್ಯೂಡ್ ಹೇಗೆ ಫೀಲ್ ಮಾಡಬೇಕು ಅಂತ ಅಂದರೆ, ನಮ್ಮ ಹತ್ರ ಇಲ್ಲ ಅಂತ ಅಂದ್ರೂ ಆ ಒಂದು ಡಿಸೈರ್ ಬಗ್ಗೆ, ಆ ಒಂದು ವಸ್ತು ಬಗ್ಗೆ ನಮಗೆ ಗ್ರ್ಯಾಟಿಟ್ಯೂಡ್ ಅನ್ನೋದು ಇರಬೇಕು. ಓಕೆ, ಸೊ ವೆನ್ ಯು ಗಿವ್ ಗ್ರ್ಯಾಟಿಟ್ಯೂಡ್ ಬಿಫೋರ್ ಇಟ್ ಕಮ್ಸ್ ಟು ಯು, ಸೊ ಯೂನಿವರ್ಸ್ ನಿಮಗೆ ಇನ್ನೂ ಬೇಗ ಕೊಡಬೇಕು ಅಂತ ಅಂದ್ಕೊಳ್ತಾ ಇರುತ್ತೆ. ಓಕೆ, ಸೊ ನಿಮ್ಮ ಹತ್ರ ಇಲ್ಲದೇ ಇದ್ದಾಗೆ ನೀವು ಗ್ರ್ಯಾಟಿಟ್ಯೂಡನ್ನು ತೋರಿಸ್ಬೇಕು. ಅದು ನಿಮ್ಮ ಹತ್ರ ಬಂದಾಗ ನೀವು ಗ್ರ್ಯಾಟಿಟ್ಯೂಡ್ ತೋರಿಸೋದಲ್ಲ,
ಅದು ಇಲ್ಲದೆ ಇದ್ದಾಗೆ ನೀವು ಗ್ರ್ಯಾಟಿಟ್ಯೂಡನ್ನು ತೋರಿಸ್ಬೇಕು. ಓಕೆ, ಸೊ ವೆನ್ ಯು ಫೀಲ್ ಗ್ರ್ಯಾಟಿಟ್ಯೂಡ್, ಹಾಗೆ ಫೀಲ್ ಹ್ಯಾಪಿನೆಸ್ ಆ್ಯಂಡ್ ರಿಲೀಫ್ ಆಗಿ ಇರಬೇಕು. ಓಕೆ, ಸೊ ದಿಸ್ ಇಸ್ 4th ಸ್ಟೆಪ್. ನಾವು ಹೋಲ್ಡ್ ದಟ್ ಫೀಲಿಂಗ್ ಫಾರ್ 17 seconds. ಓಕೆ, ಸೊ ನೀವೇನು ಫೀಲ್ ಕ್ರಿಯೇಟ್ ಮಾಡಿರ್ತೀರ, ಇಮ್ಯಾಜಿನ್ ಮಾಡಿಕೊಂಡಾಗ ನಿಮ್ಗೇನು ಹ್ಯಾಪಿನೆಸ್ ಆಗ್ತಿರತ್ತೆ, ನೀವೇನು ಲೈಕ್ ರಿಲೀಫ್ ಆಗಿರ್ತೀರ, ಕಾಮ್ ಆಗಿರ್ತೀರ, ಆ ಒಂದು ಫೀಲನ್ನು ಡಿಸೈರ್ ಜೊತೆ ನೀವು 17 seconds ಹೋಲ್ಡ್ ಮಾಡಬೇಕಾಗತ್ತೆ. ಓಕೆ, ಸೊ ಇಫ್ ಯುವರ್ ಮೈಂಡ್ ವಂಡರ್ಸ್, ಜೆಂಟ್ಲಿ ಬ್ರಿಂಗ್ ಇಟ್ ಬ್ಯಾಕ್. ಓಕೆ, ಸೊ ದ್ಯಾಟ್ಸ್ ಇಟ್. ಇಷ್ಟೇ ನೀವು ಮಾಡಬೇಕಾಗಿರೋದು. ಒಂದು ಕ್ಲಿಯರ್ ಥಾಟನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡು ಫೀಲ್ ಮಾಡಿಕೊಂಡು ಆ ಒಂದು ಫೀಲನ್ನು ನೀವು 17 seconds ಹೋಲ್ಡ್ ಮಾಡಬೇಕು. ದ್ಯಾಟ್ಸ್ ಇಟ್. ಓಕೆ, ಈ ಒಂದು ಮ್ಯಾನಿಫೆಸ್ಟೇಷನ್ ರೂಲ್ ನೀವು ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಟಿಪ್ ಏನಪ್ಪ ಅಂತ ಅಂದರೆ, ಡು ನಾಟ್ ಥಿಂಕ್ ಅಬೌಟ್ ಹೌ ಇಟ್ ವಿಲ್ ಹ್ಯಾಪನ್, ಹೇಗಾಗುತ್ತೆ ಮತ್ತು ಯಾವಾಗ ಆಗುತ್ತೆ. ಜಸ್ಟ್ ಫೀಲ್ ಲೈಕ್ ಈ ಥರ 17 seconds ಹೋಲ್ಡ್ ಮಾಡಿದ್ರೆ ಆಗುತ್ತಾ ಅನ್ನೋ ಡೌಟ್ ಇರಬಾರ್ದು. ಜಸ್ಟ್ ಫೀಲ್ ಇಟ್ ಹ್ಯಾಸ್ ಡನ್. ಓಕೆ, ನೀವು ಯಾವ ಥರ ಫೀಲ್ ಮಾಡಬೇಕು ಅಂತಂದರೆ, ಇದು ಆಲ್ರೆಡಿ ಆಗಿದೆ, ಆಗೋಗಿದೆ, ಅದು ನನಗೆ ಆಲ್ರೆಡಿ ಸಿಕ್ಕಿದೆ ಅನ್ನೋ ಥರ ನೀವು ಫೀಲ್ ಮಾಡ್ಕೊಳ್ಬೇಕು ಅಷ್ಟೇ. ಓಕೆ, ಸೊ ದ ಯೂನಿವರ್ಸ್ ರೆಸ್ಪಾನ್ಸ್ ಟು ವೈಬ್ರೇಷನ್, ನಾಟ್ ಡೆಸ್ಪರೇಷನ್. ಓಕೆ, ನಿಮಗೆ ಒಂದು ಪ್ಯೂರ್ ವೈಬ್ರೇಷನ್ ಇರಬೇಕು ಹೊರತು ಡೆಸ್ಪರೇಷನ್ ಅಲ್ಲ, ಕೋಪ ಅಲ್ಲ. ಓಕೆ, ಬೆಸ್ಟ್ ಟೈಮ್ ಯಾವುದು ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಅಂತ ಅಂದರೆ, ಸೊ ಬೆಸ್ಟ್ ಟೈಮ್ ಬಂದು ನೀವು ಮಲ್ಕೊಳ್ಳೋಕ್ಕೂ ಮುಂಚೆ. ಓಕೆ, ಸೊ ದಟ್ ಈಸ್ ವೆನ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ರೆಸ್ಪಾನ್ಸ್ ಆ್ಯಕ್ಟಿವೇಟ್ ಆಗೋದು ಅಲ್ವಾ. ಸೊ ಬೆಸ್ಟ್ ಟೈಮು ಬಿಫೋರ್ ಸ್ಲೀಪಿಂಗ್ ಆಗಿರುತ್ತೆ. ಇಲ್ಲ ಅಂತ ಅಂದರೆ ಜಸ್ಟ್ ನೀವು ಎದ್ದಿರ್ತೀರ ಮಾರ್ನಿಂಗ್, ನೀವು ಎದ್ದಿದ ತಕ್ಷಣ ಈ ಒಂದು ಮ್ಯಾನಿಫೆಸ್ಟೇಷನ್ನ ನೀವು ಮಾಡ್ಬೋದು. ಆವಾಗಲೂ ಸಹ ನಿಮ್ಮ ಬ್ರೈನ್, ನಿಮ್ಮ ಮೂಡ್ ಕಾಮ್ ಆಗಿರುತ್ತೆ. ಓಕೆ, ಆರ್ ಲೈಕ್ ಎನಿಥಿಂಗ್ ಯು ಫೀಲ್ ಕಾಮ್ ಆ್ಯಂಡ್ ರಿಲ್ಯಾಕ್ಸ್ಡ್. ಬೆಳಗ್ಗೆ ಅಥವಾ ನೈಟ್ ಬಿಫೋರ್ ಸ್ಲೀಪ್ ಆಗಿಲ್ಲ ಅಂತಂದರೆ ಯಾವಾಗಲಾದರೂ ನಿಮ್ಮ ಮೈಂಡ್ ಕ್ಲಿಯರ್ ಆ್ಯಂಡ್ ಲೈಕ್ ಕ್ಲಿಯರ್ ಕಾಮ್ ಆಗಿದ್ದಾಗ ಆ ಟೈಮಲ್ಲಿ ನೀವು ಈ ಒಂದು ಮ್ಯಾನಿಫೆಸ್ಟೇಷನ್ನ ನೀವು ಮಾಡ್ಬೋದು. ಓಕೆ, ಸೊ ಈವನ್ ಒನ್ಸ್ ಅ ಡೇ ಈಸ್ ಇನಫ್ ಟು ಶಿಫ್ಟ್ ಯುವರ್ ಎನರ್ಜಿ. ಓಕೆ, ಟ್ರೈ ದಿಸ್ ಟು ನೈಟ್ ಜಸ್ಟ್ 17 seconds and comment below what you are manifesting and what you have manifested. Okay, so remember, small alignment creates big transformation. Okay, so ನೀವು ದೊಡ್ಡ ದೊಡ್ಡ ಕೆಲಸ ಮಾಡಬೇಕಂತ ಇಲ್ಲ ಮ್ಯಾನಿಫೆಸ್ಟ್ ಮಾಡೋದಕ್ಕೆ. ಈ ಥರ ಸಣ್ಣ ಪುಟ್ಟ ಮಾಡಿಕೊಂಡು ನೀವು ಬಿಗ್ ಟ್ರಾನ್ಸ್ಫಾರ್ಮೇಷನ್ ಆಗಿ ಕನ್ವರ್ಟ್ ಆಗ್ಬೋದು. ಓಕೆ, ಸೊ ಟ್ರಸ್ಟ್ ದ ಪ್ರಾಸೆಸ್ ಆ್ಯಂಡ್ ಟ್ರಸ್ಟ್ ದ ಯೂನಿವರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ for watching this video. If you like this video, please comment below so that like I can understand that you are liking my videos. Okay, so thank you so much and bye.